ओम शांति। आज का मुरली तारीख 24 मार्च 2025। मीठे बच्चे, यह ज्ञान तुम्हें शीतल बनाता है। इस ज्ञान से काम क्रोध के आग खत्म हो जाते हैं। ಭಕ್ತಿ से वह आग खत्म नहीं होती। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇದು ಜ್ಞಾನದ ಶೀತಲ ಆಗಿದೆ. ಜ್ಞಾನ ಅಂದ್ರೆ ಶೀತಲತೆ. ಜ್ಞಾನದಿಂದ ಕಾಮ ಕ್ರೋಧದ ಅಗ್ನಿಯನ್ನು ಸಮಾಪ್ತಿ ಮಾಡಬೇಕು. ಭಕ್ತಿಯಿಂದ ಅಗ್ನಿ ಸಮಾಪ್ತಿ ಆಗೋದಿಲ್ಲ. ಭಕ್ತಿಯಿಂದ ಕಾಮ ಕ್ರೋಧದ ಅಗ್ನಿ ಸಮಾಪ್ತಿ ಆಗಿಲ್ಲ, ಜ್ಞಾನದಿಂದ ಸಮಾಪ್ತಿ ಆಗ್ತದೆ. ಪ್ರಶ್ನೆ, ಯಾದ್ ಮೇ ಮುಖ್ಯ ಮೆಹನತ್ ಕೌನ್ ಸಿ ಹೈ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೆನಪಿನಲ್ಲಿ ಮುಖ್ಯವಾಗಿ ಪರಿಶ್ರಮ ಯಾವುದು? उत्तर, बाप की याद में बैठते समय देह भी याद न आए। आत्माभिमानी बन बाप को याद करो, यही मेहनत है। ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ತಂದೆಯ ನೆನಪಿನಲ್ಲಿ ಕುಳಿತಾಗ, ಆ ತಂದೆ ನೆನಪಿನ ಸಮಯದಲ್ಲಿ ದೇಹ ನೆನಪಾಗಬಾರ್ದು. ಆತ್ಮಾಭಿಮಾನಿಗಳಾಗಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು. ಇದೇ ದೊಡ್ಡ ಪರಿಶ್ರಮ. ಇಸ್ಮೇ ಹಿ ಕ್ರೋಧ ಪಡ್ತಾ ಹೈ, ವಿಘ್ನ ಪಡ್ತಾ ಹೈ. ವಿಘ್ನಗಳು ಬರ್ತದೆ ಎಷ್ಟೋ ಸಾರಿ. ಬಾಬಾ ನೆನಪು ಮಾಡ್ಲಿಕ್ಕೆ ಕೂತ್ಕೊಂಡಾಗಲೇ ಪಂಚವಿಕಾರ ಗುಣಗಳು, ಕ್ರೋಧ ಇರ್ಬೋದು, ವಿಕಾರ ಇರ್ಬೋದು, ದೇಹದ ಅಭಿಮಾನ ಇರ್ಬೋದು, ನೆನಪಾಗ್ತದಲ್ಲ. ಇದು ಪರಿಶ್ರಮ ಅಂತ ಹೇಳ್ತಾರೆ ಬಾಬಾ. ಅದ್ಯಾವುದು ನೆನಪಾಗಬಾರ್ದು, ವಿಘ್ನನೇ ಬರಬಾರ್ದು. ಆದರೆ ನೆನಪಲ್ಲಿದ್ದಾಗಲೇ ವಿಘ್ನಗಳು ಬರ್ತದೆ. ಆ ವಿಘ್ನಗಳಿಂದ ದೂರ ಆಗಿ ನಾವು ಬಾಬಾ ನೆನಪು ಮಾಡೋದಿದೆಯಲ್ಲ, ಇದು ದೊಡ್ಡ ಕೆಲಸ ಆಗಿದೆ. ಕ್ಯೂಂಕಿ ಆಧಾ ಕಲ್ಪ ದೇಹ ಅಭಿಮಾನಿ ರಹೇ ಹೋ. ಯಾಕೆ ವಿಘ್ನ ಬರ್ತದೆ ಬಾಬಾ ನೆನಪಲ್ಲಿ ಅಂದರೆ, ಅರ್ಧ ಕಲ್ಪದಿಂದ ನಾವು ದೇಹ ಅಂತ ತಿಳ್ಕೊಂಡು ಬಂದಿದ್ದೇವೆ, ದೇಹದ ಅಭಿಮಾನಿಗಳಾಗಿದ್ದೇವೆ. ಅದಕ್ಕೆ ಈಗ ಆತ್ಮಾಭಿಮಾನಿಗಳಾಗಲಿಕ್ಕೆ ಪರಿಶ್ರಮ ಆಗುತ್ತೆ. ಭಕ್ತಿ ಮಾನ ಹಿ ದೇಹಕ್ಕೆ ಯಾದ್. ಭಕ್ತಿ ಅಂದ್ರೇ ದೇಹ ನೆನಪು ಮಾಡೋದಾಗಿದೆ. ಜ್ಞಾನ ಅಂದ್ರೇ ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡೋದು. आज का वरदान है, बाप द्वारा सफलता का तिलक प्राप्त करने वाले सदा आज्ञाकारी दिल तख्त नशीन भव. ವರದಾನ ಆಗಿದೆ, ತಂದೆಯ ಮೂಲಕ ಸಫಲತೆಯ ತಿಲಕವನ್ನು ತೆಗೆದುಕೊಳ್ಳುವಂತಹ, ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಆಜ್ಞಾಕಾರಿ ದಿಲ್ ತಖ್ತ್ ನಶೀನ್ ಭವ. ತಂದೆ ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ರಿ. भाग्यविधाता बाप रोज अमृत वेले अपने आज्ञाकारी बच्चों को सफलता का तिलक लगाते हैं. ಭಾಗ್ಯವಿಧಾತ ತಂದೆ, ಶಿವ ತಂದೆ ಪ್ರತಿದಿನ ಅಮೃತ ವೇಳೆನೇ ಬಂದು ಆಜ್ಞಾಕಾರಿ ಮಕ್ಕಳಿಗೆ ಸಫಲತೆಯ ತಿಲಕವನ್ನು ಹಚ್ತಾರೆ. आज्ञाकारी ब्राह्मण बच्चे कभी मेहनत व मुश्किल शब्द मुख से तो क्या संकल्प में भी नहीं ला सकते हैं. ಯಾರು ಆಜ್ಞಾಕಾರಿ ಮಕ್ಕಳಿದ್ದಾರೆ, ಆಜ್ಞಾಕಾರಿ ಬ್ರಾಹ್ಮಣ ಮಕ್ಕಳು ನಾವೆಲ್ಲ, ತೋ ಮೆಹನತ್ ಪರಿಶ್ರಮ, ಕಷ್ಟ ಎನ್ನುವಂಥ ಶಬ್ದ ಅವರ ಮುಖದಿಂದ ಅಲ್ಲ, ಸಂಕಲ್ಪದಿಂದಲೂ ಸಹ ಬರಲು ಸಾಧ್ಯವಿಲ್ಲ. ವಹ ಸಹಜ ಯೋಗಿ ಬನ್ ಜಾತೆ. ಯಾವ ಮಕ್ಕಳು ಭಾಗ್ಯವಿಧಾತನ ಮಕ್ಕಳು ಆಜ್ಞಾಕಾರಿಗಳಾಗಿದ್ದೇವೆ, ಅವರು ಸಹಜ ಯೋಗಿಗಳಾಗಿರ್ತಾರೆ. ಇಸ್ಲಿಯೇ ಕಭಿ ಭಿ ದಿಲ್ ಸಕಸ್ತ್ ನಹಿ ಬನೋ. ಆದ್ದರಿಂದ ಎಂದೂ ಕೂಡ ದಿಲ್ ಸಕಸ್ತ ಆಗಬಾರ್ದು. ತಂದೆ ಹೃದಯ ಸಿಂಹಾಸನ ಅಧಿಕಾರಿಗಳಾಗಬೇಕು. ನಾನು ನಂದು ಎನ್ನುವ ಭಾವನೆಯಿಂದ ಸಮಾಪ್ತಿ ಇರಬೇಕು. ಸಮಾಪ್ತಿ ಮಾಡಿಬಿಡಿ. ನಾನು ನಂದು ಎನ್ನುವಂಥ ಭಾವನೆ ಏನಿದೆ ಅದನ್ನು ಸಮಾಪ್ತಿ ಮಾಡಿ, ಆಗ ನಾವು ತಂದೆ ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ತೇವೆ. ಸ್ಲೋಗನ್, ವಿಶ್ವ ಪರಿವರ್ತನೆ ಕಿ ಡೇಟ್ ನಹಿ ಸೋಚೋ, ಸ್ವಯಂ ಕೆ ಪರಿವರ್ತನೆ ಕಿ ಘಡಿ ನಿಶ್ಚಿತ ಕರೋ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ ಬಾಬಾ. ವಿಶ್ವದ ಪರಿವರ್ತನೆ ಯಾವಾಗ ಆಗ್ತದೆ ಅನ್ನುವಂಥ ಚಿಂತೆ ಮಾಡಬೇಡಿ. ವಿಶ್ವ ಪರಿವರ್ತನದ ಡೇಟನ್ನು ನೀವು ವಿಚಾರಿಸಲಿಕ್ಕೆ ಹೋಗಬೇಡಿ. ಅದರ ಬದಲಾಗಿ ನಾನು ಯಾವಾಗ ಪರಿವರ್ತನೆ ಆಗ್ತೇನೆ, ನಾನು ಯಾವಾಗ ಚೇಂಜ್ ಆಗ್ತೇನೆ, ನಿಮ್ಮ ಪರಿವರ್ತನೆಯ ಒಂದು ಕ್ಷಣಗಳನ್ನು ನಿಶ್ಚಿತ ಮಾಡಿಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.